ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಬೆಂಗಳೂರಲ್ಲಿರುವ ಐರನ್ ಹಿಲ್ಲು ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಎಂಟ್ರೆನ್ಸ್ ಅಲ್ಲಿ ರೈಟ್ ಸೈಡಿಗೆ ಐರನ್ ಹಿಲ್ದು ಲೋಗೋನ ಹಾಕಿದ್ದಾರೆ. ಈ ಐರನ್ ಹಿಲ್ಲಿಗೆ ಹೋಗ್ಬೇಕಾದ್ರೆ ಫಸ್ಟೇ ಪ್ರೀ ಬುಕ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಜನ ಹೋಗ್ತಾ ಇದ್ದೀರಾ ಅಂತ ಅವರಿಗೆ ಕಾಲ್ ಮಾಡಿ ತಿಳಿಸ್ಬೇಕಾಗುತ್ತೆ. ಈ ಪ್ಲೇಸು ಬರ್ತ್ಡೇ ಪಾರ್ಟಿಗೆ ಹಾಗೆ ಟೀಮ್ ಡಿನ್ನರ್ಗೆ ಚೆನ್ನಾಗಿರುತ್ತೆ, ಹಾಗೆ ಫೋಟೋ ಶೂಟಿಗೂ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಇದೀನ ಇಲ್ಲ ಫಾರಿನ್ ಅಲ್ಲಿ ಇದೀನ ಅಂತ ಒಂದ್ ಸೆಕೆಂಡ್ ಡೌಟ್ ಆಗೋಗ್ಬಿಡ್ತು. ಒಳಗಡೆ ಫುಲ್ ವಾರ್ಮ್ ಲೈಟ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೀವಿಲ್ಲಿ ನೋಡ್ಬೋದು ತುಂಬಾ ಜಾಗಗಳಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ನೀವೇನಾದ್ರೂ ಐರನ್ ಹಿಲ್ಲಿಗೆ ಬಂದ್ರೆ ಈ ಹ್ಯಾಂಗಿಂಗ್ ಮುಂದೆ ಫೋಟೋ ತೆಗಿಯೋಕೆ ಮಿಸ್ ಮಾಡ್ಕೊಂಬೇಡಿ, ಫೋಟೋ ಚೆನ್ನಾಗಿ ಬರುತ್ತೆ ಇದ್ರ ಮುಂದೆ. ನಾವು ಐರನ್ ಹಿಲ್ಲಿಗೆ ಕೋವರ್ಕರ್ಸ್ ಜೊತೆ ಬಂದಿದ್ವಿ. ಆಫೀಸ್ ಕೆಲಸ ಮುಗಿಸ್ಕೊಂಡು ಸಾಯಂಕಾಲದ ಮೇಲೆ ಐರನ್ ಹಿಲ್ಲಿಗೆ ಬಂದಿದ್ವಿ. ಸ್ವಲ್ಪ ಟೈರ್ಡ್ನೆಸ್ ಆಗಿತ್ತು. ಈ ಪ್ಲೇಸ್ ನೋಡ್ತಾ ನೋಡ್ತಾ ಫುಲ್ಲು ಜೋಶ್ ಬರ್ತಾ ಇತ್ತು. ಹಾಯ್, ಈ ವಿಡಿಯೋನ ನಿಮ್ಗೋಸ್ಕರ ಮಾಡ್ತಾ ಇದೀನಿ. ತುಂಬಾ ವರ್ಷಗಳಾದ್ಮೇಲೆ ಟೀಮ್ ಡಿನ್ನರ್ಗೆ ಬಂದಿದ್ವಿ. ಈ ಟೀಮ್ ಡಿನ್ನರ್ ಅಲ್ಲಿ ಏನೇನಿತ್ತಂತ ನೋಡೋಣ ಬನ್ನಿ. 3 ತರದ ಚಟ್ನಿಗಳಿತ್ತು. ಈ ಬಫೆಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟರ್ ಐಟಮ್ಗಳಿತ್ತು. ವೆಜ್ ಅವ್ರಿಗೆ ಪನ್ನೀರ್ ಇತ್ತು, ಇದು ವೆಜ್ ಕಟ್ಲೆಟ್ ತರ ಇತ್ತು. ಫಿಶ್ ಫ್ರೈ ಇತ್ತು, ಹಾಗೆ ಚಿಕನ್ ಇತ್ತು. 2 ಟೈಪ್ಸ್ ಚಿಕನ್ ಇತ್ತು. ಈ ಸ್ಟಾರ್ಟರ್ಸ್ ನ ತಿಂದು ಮತ್ತೆ ಒಂದು ರೌಂಡ್ ಹಾಕಕ್ಕೆ ಹೋದೆ. ಈ ಪ್ಲೇಸ್ ಅಲ್ಲಿ ನೀವು ಐರನ್ ಮ್ಯಾನ್ ನ ನೋಡಬಹುದು. ಕನ್ಫ್ಯೂಸ್ ಆಗಬೇಡಿ, ಐರನ್ ಅಲ್ಲಿ ಮಾಡಿರುವಂತಹ ಮ್ಯಾನ್. ಸುಂದರವಾಗಿ ಡೆಕೋರೇಟ್ ಮಾಡಿರುವಂತಹ ಸ್ಟೆಪ್ಸ್ ನ ನೋಡಬಹುದು. ನೈಟ್ ಅಲ್ಲಿ ನೀವು ಬ್ಯೂಟಿಫುಲ್ ಆಗಿರುವಂತಹ ಲೈಟ್ ನ ನೋಡಬಹುದು. ಚೇರ್ ಪಕ್ಕದಲ್ಲಿ ಗ್ರೀನ್ ಲೈಟು, ಹಾಗೆ ಬ್ಯಾಕ್ ಸೈಡ್ ವಾರ್ಮ್ ಲೈಟು, ಅದ್ರ ವೈಟ್ ಫೋಕಸ್ ಲೈಟು. ಹಾಗೆ ನಾವು ಸ್ವಲ್ಪ ಮುಂದೆ ಹೋದ್ರೆ ಓಪನ್ ಕಿಚನ್ ನ ನೋಡಕ್ಕೆ ಸಿಗುತ್ತೆ. ಓಪನ್ ಕಿಚನ್ ನ ನೋಡಬಹುದು, ಆದ್ರೆ ಒಳಗಡೆ ಹೋಗಕ್ಕಾಗಲ್ಲ. ಈ ಓಪನ್ ಕಿಚನ್ ಆಪೋಸಿಟ್ ನಮ್ಗೆ ಒಂದು ಪೂಲ್ ಸಿಗುತ್ತೆ. ಈ ಪೂಲ್ ನ ನೀವು ಬೆಳಿಗ್ಗೆ ನೋಡಿದ್ರೆ ಮೀನ್ ಕಾಣುತ್ತೆ. ಸುಮಾರು ಕೋಯಿ ಫಿಶ್ ಗಳಿದೆ. ಹಾಗೆ ಇಲ್ಲಿ ಲೈಟಿಂಗ್ ಇಂದ ಡೆಕೋರೇಟ್ ಮಾಡಿರುವಂತಹ ಬ್ರಿಡ್ಜ್ ನ ನೋಡಬಹುದು. ಈ ಲೈಟಿಂಗ್ ಮುಂದೆ ನೈಟ್ ಅಲ್ಲಿ ಫೋಟೋ ತೆಗೆಯಕ್ಕೆ ನಿಮ್ಮ ಮೊಬೈಲ್ ಅಲ್ಲಿರುವಂತಹ ನೈಟ್ ಮೋಡ್ ನ ಎನೇಬಲ್ ಮಾಡಿ. ನೀವು ನಿಮ್ ಫ್ರೆಂಡ್ಸ್ ಜೊತೆಗೆ ಪ್ಲಾನ್ ಹಾಕಿ ಈ ಪ್ಲೇಸಿಗೆ ಬಂದು ಫೋಟೋ ಸೆಷನ್ ಮಾಡಬಹುದು. ನೀವು ಈ ಪ್ಲೇಸಿಗೆ ಮುಂಚೆ ಬಂದಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೈಟ್ ಅಲ್ಲಿ ನೀವು ತುಂಬಾ ಫೋಕಸ್ ಮಾಡಿ ನೋಡಿದ್ರೆ 1-2 ಮೀನು ಕಾಣುತ್ತೆ. ನಿಮ್ಗೂ ಮೀನ್ ಕಾಣ್ತಾ ಇದೆಯಾ? ಈ ಬ್ರಿಡ್ಜ್ ಮೇಲೆ ನೀವು ನಿಂತ್ಕೊಂಡು ಫೋಟೋ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಸೈಡ್ ಪ್ರೊಜೆಕ್ಟರ್ ಅಲ್ಲಿ ಐರನ್ ಹಿಲ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಒಂದು ಡೆಕೋರೇಷನ್ ಗಿಡ ತರ ಕಾಣುತ್ತೆ, ಆದ್ರೆ ಇದು ತೆಂಗಿನ ಮರ. ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಂತ ಫೀಲ್ ಆಗ್ತಾ ಇತ್ತು. ಯಾಕಂದ್ರೆ ನಡೆದ್ರು ಏನೇನೋ ಸಿಗ್ತಾ ಇತ್ತು. ನಾವು ಆ ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಕಲರ್ಫುಲ್ ವಾಟರ್ ಫೌಂಟೇನ್ ನೋಡಬಹುದು. ಅದ್ರ ಮುಂದೆನೆ ಒಂದು ಟೇಬಲ್ ಇದೆ. ಆ ವಾಟರ್ ಪಾಂಡ್ ಕೆಳಗಡೆ ಗ್ರೀನ್ ಲೈಟ್ ಹಾಕಿದ್ರು. ಆ ವಾಟರ್ ಫೌಂಟೇನ್ ಲೈಟ್ ಇಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈ ವಾಟರ್ ಫೌಂಟೇನ್ ಮುಂದೆನೂ ನಿಮ್ಗೆ ಪ್ಲೇಸ್ ಇದೆ ಕೂತ್ಕೊಳ್ಳೋಕೆ. ಈ ವಾಟರ್ ಫೌಂಟೇನ್ ನೋಡ್ಬೇಕಾದ್ರೆ ನೋಡ್ತಾ ಇರೋಣ ಅಂತ ಫೀಲ್ ಆಗುತ್ತೆ. ನೀವು ರಿಲ್ಯಾಕ್ಸ್ ಆಗಕ್ಕೆ ಈ ಪ್ಲೇಸಿಗೆ ಬರ್ಬೋದು. ಪ್ರೈಸಸ್ ಸ್ವಲ್ಪ ಜಾಸ್ತಿ ಅಂತ ನಂಗನ್ಸ್ತು. ನೀವು ಐರನ್ ಹಿಲ್ಲಿಗೆ ಹೋಗುವಂತಹ ಪ್ಲಾನ್ ಹಾಕಿದ್ರೆ ಫಸ್ಟಿಗೆ ಮೆನು ಒಂದ್ಸತಿ ಚೆಕ್ ಮಾಡಿ. ನಿಮ್ಮ ಬಜೆಟ್ ಅಲ್ಲಿ ಇದ್ರೆ ಪ್ಲಾನ್ ಹಾಕಿ. ಹಾಗೆ ಈ ಪ್ಲೇಸ್ ನ ಸುಮ್ನೆ ವಿಸಿಟ್ ಮಾಡ್ಬೇಕಂದ್ರೆ ವಿಸಿಟ್ ಮಾಡಿ ನೋಡ್ಬೋದು. ವೀಕೆಂಡ್ ತುಂಬಾ ರಶ್ ಆಗಿರುತ್ತೆ. ಎಂಡ್ ಅಲ್ಲಿ ಒಂದು ಸ್ಟೇಜ್ ಇಕ್ಕಿದ್ದಾರೆ. ಈ ಸ್ಟೇಜ್ ಮೇಲೆ ಸುಮಾರು ಪರ್ಫಾರ್ಮೆನ್ಸ್ ನಡೆಯುತ್ತೆ. ಇಲ್ಲೂ ಅವರ ಐರನ್ ಹಿಲ್ ಲೋಗೋ ಹಾಕಿದ್ದಾರೆ. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಆಫೀಸ್ ಅವ್ರ ಜೊತೆಗೆ ಟೀಮ್ ಡಿನ್ನರ್ಗೆ ಹೋದಾಗ ಚೆನ್ನಾಗಿತ್ತು ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಒತ್ಬಿಡಿ. ಇವಾಗ ನನ್ನ ಜೊತೆಗೆ ಬನ್ನಿ, ಈ ಬ್ರಿಡ್ಜ್ ನ ಹತ್ತೋಣ. ಈ ಬ್ರಿಡ್ಜ್ ಹತ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಯಾಕಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇತ್ತು. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಈ ತರ ವ್ಯೂ ಸಿಗುತ್ತೆ ನಿಮ್ಗೆ. ಸುತ್ತಲೂ ಲೈಟಿಂಗ್ ಇದೆ, ಹಾಗೆ ಬ್ರಿಡ್ಜ್ ಪಕ್ಕದಲ್ಲೇ ಗ್ಲಾಸ್ ಇದೆ. ಈ ಗ್ಲಾಸ್ ಮೇಲೂ ನಾವು ನಿಂತ್ಕೊಬಹುದು. ಇಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನಿಮ್ಗೆ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಸಖತ್ತಾಗಿ ಬರುತ್ತೆ. ಈ ಬ್ರಿಡ್ಜ್ ಪ್ಲೇಸು ಸೆಂಟರ್ ಆಗಿದೆ. ಇಲ್ಲಿಂದ ನೀವು ಫುಲ್ಲು ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು. ಆ ಫಸ್ಟ್ ಫ್ಲೋರ್ ಅಲ್ಲಿ ಗ್ರೀನ್ ಲೈಟು, ಹಾಗೆ ಹಿಂದೆ ಹೋದ್ರೆ ಆ ತೆಂಗಿನ ಮರಕ್ಕೆ ಲೈಟ್ ಬಿಟ್ಟಿರೋದು, ಹಾಗೆ ಅಲ್ಲಿ ಫೋಕಸ್ ಲೈಟು. ಆ ಫೋಕಸ್ ಲೈಟ್ ಇರೋ ಜಾಗದಲ್ಲೇ ನಮ್ಮ ಸ್ಟೇಜ್ ಇರೋದು. ಹಾಗೆ ಅವಾಗಲೇ ನಾನು ಫೌಂಟೇನ್ ತೋರಿಸಿದ್ನಲ್ಲ, ನೀವು ನೋಡ್ಬೋದು. ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇಲ್ಲಿಗೆ ಪ್ಲಾನ್ ಮಾಡ್ಬಿಟ್ಟು ಫೋಟೋ ತೆಗಿಯಕ್ಕೆ ಬರ್ಬೋದು. ನಾನು ನೈಟ್ ಹೋಗಿದ್ದಕ್ಕೆ ಒಂದೇ ಒಂದು ಬೇಜಾರಿತ್ತು, ಯಾಕಂದ್ರೆ ಮೀನ್ಗಳು ಕಾಣ್ತಾ ಇರ್ಲಿಲ್ಲ. ಆದ್ರೆ ಬೆಳಿಗ್ಗೆ ಬಂದಿದ್ರೆ ಈ ಲೈಟಿಂಗು ಮಿಸ್ ಆಗ್ತಾ ಇತ್ತು. ಈ ಲೈಟಿಂಗ್ ಅಲ್ಲಿ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆದ್ರೆ ಸಖತ್ತಾಗಿ ಬರುತ್ತೆ. ಇವಾಗ ನೋಡಿ, ಇಲ್ಲಿ ನಿಂತ್ಕೊಂಡಿದ್ದೀನಿ, ಹೇಗೆ ಕಾಣುತ್ತೆ ಅಂತ ನೋಡಿ. ನಿಮ್ಮ ಹತ್ರ ಐಫೋನ್ ಇದ್ರೆ ಐಫೋನ್ ನ ತಗೊಂಡೋಗಿ, ಅದರಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಐಫೋನ್ ಇಲ್ಲ ಅಂದ್ರೂ ಫ್ರೆಂಡ್ ಐಫೋನ್ ನ ತಗೊಂಡು ಫೋಟೋ ತಗೊಳ್ಳಿ.
ಐಫೋನ್ ಇರುವಂತಹ ಫ್ರೆಂಡ್ನ ಕರ್ಕೊಂಡೋಗ್ಬಿಟ್ಟು ಅವನ ಜೊತೆಗೆ ನಿಮ್ಮ ಫೋಟೋನ ಅವ್ರ ಮೊಬೈಲಲ್ಲಿ ತಗೊಳ್ಳಿ. ಈ ಕ್ರೇಜಿ ಟಿಪ್ಪು ಯಾರು ಕೊಟ್ಟಿರಲ್ಲ ಅಂತ ಅನ್ಸುತ್ತೆ. ಇವಾಗ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣ. ಈ ಫಸ್ಟ್ ಫ್ಲೋರ್ ಅಲ್ಲಿ ಈ ಸೈಡಿಗೆ ಪ್ಲಾಂಟ್ ಚೆನ್ನಾಗಿ ಕಾಣ್ತಾ ಹಾಗೆ ಮೇಲೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇದು ನೋಡ್ಬೇಕಾದ್ರೆ ಸ್ವಲ್ಪ ಗುಡಿದೀಪ ನೆನಪಾಗ್ತಿತ್ತು. ಇವಾಗ ನೀವು ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಆಗಿ ಒಂದು ರೌಂಡ್ ಆಕಾರದಲ್ಲಿ ಏನೋ ಮಾಡಿದ್ದಾರೆ ನೋಡಿ. ಅವಾಗಲೇ ನಾನು ಅಲ್ಲಿ ಕೆಳಗಡೆ ಇದ್ದೆ. ಇದೇ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಿಮ್ಗೆ ಅವೆಲ್ಲ ವಿಡಿಯೋ ಮಾಡಿ ತೋರಿಸಿದ್ ನಾನು. ಟಾಪ್ ಇಂದ ಈ ತರ ವ್ಯೂ ಸಿಗುತ್ತೆ ನಿಮ್ಗೆ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೂ ಚೆನ್ನಾಗಿ ಕಾಣುತ್ತೆ. ನೀವು ಫ್ರೆಂಡ್ಸ್ ಜೊತೆಗೆ ಹೋಗಕ್ಕಾಗಿಲ್ಲ ಅಂದ್ರೂ ನಿಮ್ಮ ಸೆಲ್ಫಿ ಸ್ಟಿಕ್ ನ ತಗೊಂಡು ಹೋಗಿ ಜಸ್ಟ್ ಈ ಪ್ಲೇಸ್ ನ ಡಿಸ್ಕವರ್ ಮಾಡ್ಬೋದು. ಇವಾಗ ಟೀಮ್ ಲಂಚ್ಗೆ ಬಂದಿರುವಂತ ನಮ್ಮ ಫ್ರೆಂಡ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ಆಫೀಸಲ್ಲಿ ಒಬ್ರು ಮುಖ ಒಬ್ರು ನೋಡಕ್ಕೆ ಟೈಮ್ ಇರ್ತಾ ಇರ್ಲಿಲ್ಲ. ಈ ತರ ಟೀಮ್ ಲಂಚ್ ನ ಅರೇಂಜ್ ಮಾಡಿದ್ರೆ ಎಲ್ಲ ಟೀಮ್ ಮೆಂಬರ್ಸ್ ಪರಿಚಯ ಆಗುತ್ತೆ. ಹಾಗೆ ಈ ವಿಡಿಯೋ ಒಂದು ಸ್ವೀಟ್ ಮೆಮೊರಿ ಆಗಿರುತ್ತೆ. ಎಲ್ರ ಮುಖದಲ್ಲೂ ಖುಷಿ ಇತ್ತು. ಇವರು ಬ್ರದರ್ ತರ ಇದ್ರು, ಹಾಗೆ ಇವರಿಬ್ರು ಸಿಸ್ಟರ್ಸ್ ತರ ಇದ್ರು. ಒಂಥರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆಟ್ ಟುಗೆದರ್ ತರ ಇತ್ತು. ಕೂಲ್ ಡ್ರಿಂಕ್ಸ್ ನ ಕುಡಿದು ಕೂಲ್ ಆಗಿದ್ರು. ನಾನು ಮೊಬೈಲ್ ತಗೊಂಡು ಹೋಗ್ಬೇಕಾದ್ರೆ ಬೇರೆಯವ್ರಿಗೆಲ್ಲ ಕಷ್ಟ ಆಗ್ತದಂತ ಫೀಲ್ ಆಗ್ತಾ ಇತ್ತು. ಆದ್ರೆ ಈ ತರ ಟೀಮ್ ಡಿನ್ನರ್ ಸಿಗದೆ ವರ್ಷಕ್ಕೊಂದ್ಸತಿ ಅಷ್ಟೇ. ಇದು ನನ್ನ ಫಸ್ಟ್ ಟೀಮ್ ಡಿನ್ನರ್ ಆಗಿತ್ತು. ಹಾಯ್ ಬ್ರೋ. ಆದ್ರೆ ಕಾಮಿಡಿ ವಿಷಯ ಏನಂದ್ರೆ ಕೆಲವು ಜನಗಳು ನನಗೆ ಪರಿಚಯ ಇರ್ಲಿಲ್ಲ. ಯಾಕಂದ್ರೆ ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಇವಾಗ ಕೆಲವರು ಹೈಬ್ರಿಡ್ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಕ್ಲೈಂಟ್ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ, ಹಾಗಾಗಿ 5 ಡೇಸ್ ಹೋಗ್ಲೇಬೇಕಾಗಿದೆ. ಎಲ್ರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಇವರು ಜೂನಿಯರ್ ಜೊತೆ ಕೂತಿದ್ದಾರೆ. ಹಾಗೆ ಇವಾಗ ನಮ್ಮ ಮ್ಯಾನೇಜರ್ಸ್ ನ ನೋಡೋಣ. ಇವರು ನಮ್ಮ ಮ್ಯಾನೇಜರ್ ಮುಖದಲ್ಲಿ ಫುಲ್ಲು ಖುಷಿ ನೋಡ್ಬೋದು ನೀವು. ಹೈ, ಹಲೋ ಸರ್. ಇವಾಗ ಬಾಯ್ಸ್ ಜೂನಿಯರ್ಸ್ ನ ನೋಡೋಣ ಬನ್ನಿ. ಇವರೆಲ್ಲ ಫ್ರಂಟ್ ಎಂಡ್ ಡೆವಲಪರ್ ಜೂನಿಯರ್ಸ್. ಈ ಫ್ರಂಟ್ ಎಂಡ್ ಡೆವಲಪರ್ ಜೂನಿಯರ್ ಜೊತೆಗೆ ಸೀನಿಯರ್ ಡೆವಲಪರ್ಸ್ ಕೂತಿದ್ರು. ಇವರು ಸೀನಿಯರ್ ಫ್ರಂಟ್ ಎಂಡ್ ಡೆವಲಪರ್ಸ್. ಹಾಯ್ ಬ್ರೋ. ಹಾಯ್ ಬ್ರೋ. ಲಿಟ್ರಲಿ ನಂಗೆ ಇವರು ತಿನ್ಬೇಕಾದ್ರೆ ನಾನು ಮೊಬೈಲ್ ತಗೊಂಡೋಗಿ ಡಿಸ್ಟರ್ಬ್ ಮಾಡ್ತಾ ಇದೀನಿ ಅಂತ ಫೀಲ್ ಆಗ್ತಾ ಇತ್ತು. ಆದ್ರೆ ನಾನು ವಿಡಿಯೋ ಮಾಡಿಲ್ಲ ಅಂದ್ರೆ ಈ ತರ ಬ್ಯೂಟಿಫುಲ್ ಮೊಮೆಂಟ್ ನ ಕ್ಯಾಪ್ಚರ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ನೀವಿಲ್ಲಿ ನೋಡ್ಬೋದು ಫ್ರಂಟ್ ಎಂಡು, ಬ್ಯಾಕ್ ಎಂಡು ಹಾಗೆ BA ಕೂತ್ಕೊಂಡು ಒಟ್ಟಿಗೆ ಪ್ರಾಜೆಕ್ಟ್ ಮಾಡ್ತಾರಲ್ಲ ತಿಂತಿದ್ದಾರೆ. ಇದು ಅನ್ಲಿಮಿಟೆಡ್ ಬಫೆಟ್ ಆಗಿತ್ತು. ಆಫೀಸಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಟೈಮೇ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ಎಲ್ರ ಜೊತೆಗೆ ಮಾತಾಡಕ್ಕೆ ಟೈಮ್ ಸಿಗ್ತಾ ಇತ್ತು. ನಾವು ಯಾವುದೇ ಕಂಪ್ನಿಲಿ ಇದ್ರೂ ಒಂದು ಸಣ್ಣ ಸಣ್ಣ ಮೊಮೆಂಟ್ ನು ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ. ನಿಮ್ ಕಂಪ್ನಿಲೂ ಯಾವ್ದಾದ್ರು ಇವೆಂಟ್ ನಡೀತಾ ಇದ್ರೆ ಆ ಇವೆಂಟ್ ವಿಡಿಯೋ ಮತ್ತೆ ಫೋಟೋ ಮಾಡಿ. ಆ ವಿಡಿಯೋನ ಫೋಟೋನ 1 ವರ್ಷ 2 ವರ್ಷ ಆದ್ಮೇಲೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಇವರು ನಮ್ಮ BA ಅಂದ್ರೆ ಬಿಸ್ನೆಸ್ ಅನಲಿಸ್ಟ್. ಇಲ್ಲಿ ಬಿಸ್ನೆಸ್ ಅನಲಿಸ್ಟ್, Node.js ಹಾಗೆ ರಿಯಾಕ್ಟ್ ಡೆವಲಪರ್ಸು ಇದ್ದಾರೆ. ಇದು ನಮ್ಮ ಟೀಮ್ ಡಿನ್ನರ್ ಆಗಿತ್ತು ನೋಡಿ. ಫಸ್ಟಿಗೆ ಆ ತರ ಬ್ಯಾಂಡ್ ಹಾಕಿರ್ತಾರೆ. ಇವರು ನಮ್ದೇ ಜನ ಅಂತ ಗೊತ್ತಾಗಕ್ಕೆ. ಡಿನ್ನರ್ ಆದ್ಮೇಲೆ ನಮ್ಮ ಫ್ರೆಂಡ್ಸ್ಗಳು ಹಾಡ್ ಹಾಕಿ ಡ್ಯಾನ್ಸ್ ಮಾಡೋಣ ಅಂತ ಪ್ಲಾನ್ ಆಗ್ತಾ ಇದ್ರು. ಆದ್ರೆ ಇಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು. ಪ್ರತಿಯೊಬ್ರು ನೀವು ಫಸ್ಟ್ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ನಾವು ಹಾಡು ಚೇಂಜ್ ಮಾಡೋಕ್ಕೆ ಆಗಲ್ಲ. ಅವಾಗಲೇ ನಾನು ಸ್ಟೇಜ್ ತೋರಿಸಿದ್ನಲ್ಲ, ಅದರಲ್ಲಿ ಫೈರ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು ನೋಡಿ. ಆ 2 ಫೈರ್ನ ಹೇಗೆ ತಿಡಿಸ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ತಿಡಿಸ್ತಾ ಇದ್ರು. ದಯವಿಟ್ಟು ಮನೇಲಿ ಯಾರು ಇದನ್ನ ಟ್ರೈ ಮಾಡಬೇಡಿ. ಯಾಕಂದರೆ ಈ ಫೈರ್ ಪರ್ಫಾರ್ಮೆನ್ಸ್ ಮಾಡೋರು ತುಂಬ ಪ್ರೊಫೆಷನಲ್ ಆಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ನಮ್ಮ ಫ್ರೆಂಡ್ಸು ಮೊಬೈಲಲ್ಲೇ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ನಮ್ಮ ಟೀಮ್ ಡಿನ್ನರ್. ನಾನು ಆದಷ್ಟು ಟೀಮ್ ಮೆಂಬರ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಕೆಲವನ್ನ ಮಿಸ್ ಮಾಡಿದರೂ ಮಾಡಿರ್ಬೋದು.
ಇದು ನಮ್ಮ ಸ್ವೀಟ್ ಮೆಮೊರಿ ಫೋಟೋಸ್. ಕೆಲವು ಟೀಮ್ ಮೆಂಬರ್ಸು ಬಿಟ್ಟೋದ್ರೂ ಅವರ ಮೆಮೊರಿ ಮಾತ್ರ ನಮ್ಮ ಹತ್ರ ಇರುತ್ತೆ. ನೀವು ನಿಮ್ಮ ಟೀಮ್ ಮೆಂಬರ್ಸ್ನ ಮಿಸ್ ಮಾಡಿದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವನ್ನ ಆದಷ್ಟು ಬೇಗ ಮೀಟ್ ಮಾಡಿ.